ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 6 ಪ್ರಶ್ನೆಯನ್ನು ಬಿಡಿಸುವುದರ ಮೂಲಕ SSLC ವಾರ್ಷಿಕ ಪರೀಕ್ಷೆಯಲ್ಲಿ 15 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ 6 ಪ್ರಶ್ನೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಟ್ಟು 2 ಅಂಕದ 4 ಪ್ರಶ್ನೆಗಳಿದ್ದು 3 ಅಂಕದ 1 ಪ್ರಶ್ನೆಗಳಿದ್ದು 4 ಅಂಕದ 1 ಪ್ರಶ್ನೆ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರಮೇಯ ಇರುವುದಿಲ್ಲ. ಆ 2 ಅಂಕದ ಪ್ರಶ್ನೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ, ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರದ ಮೇಲಿನ ಒಂದು ಸಮಸ್ಯೆ 2 ಅಂಕಗಳಿಂದ ಕೂಡಿರುತ್ತೆ. Sn = n/2 2a + n - 1 × d. ಹಾಗಾದರೆ ಲೆಕ್ಕಗಳಲ್ಲಿ Sn ಸೂತ್ರದ ಲೆಕ್ಕವನ್ನೇ ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ, ಪ್ರಶ್ನೆಯಲ್ಲಿ 20 ಪದಗಳ ಮೊತ್ತ, 10 ಪದಗಳ ಮೊತ್ತ, 30 ಪದಗಳ ಮೊತ್ತ, ಈ ರೀತಿ ಮೊತ್ತ ಎಂಬುವ ಪದವನ್ನು ಏನಾದರೂ ನಿಮಗೇನಾದ್ರು ಕಾಣ್ತಂದರೆ ಅದು Sn ಸೂತ್ರದ ಮೇಲಿನ ಲೆಕ್ಕ ಆಗಿರುತ್ತೆ. Sn ಸೂತ್ರದ ಲೆಕ್ಕವು ಒಂದು ಖಂಡಿತವಾಗಿಯೂ ಈ ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆ 2 ಅಂಕಗಳಿಂದ ಕೂಡಿರುತ್ತೆ. ಇದರ ಮಾದರಿ ಲೆಕ್ಕಗಳನ್ನು ನಾನು ಒಂದು ಲೆಕ್ಕವನ್ನು ಕೊಟ್ಟಿರ್ತೇನೆ. ಇದೇ ರೀತಿ 2 ರಿಂದ 3 ನೀವು ಅಭ್ಯಾಸವನ್ನು ಮಾಡಲಿಕ್ಕೂ ಕೂಡ ಪ್ರಶ್ನೆಗಳನ್ನು ಕೊಟ್ಟಿರುತ್ತೇನೆ. 3, 7, 11 ಈ ಸಮಾಂತರ ಶ್ರೇಣಿಯ 11 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದರೆ S10 ಕಂಡುಹಿಡಿಬೇಕು. n = 10, a = 3, d = 4 ಹಾಕಿಕೊಂಡಾಗ S10 ಪದಗಳ ಮೊತ್ತ 210 ಆಗುತ್ತೆ. ಇವುಗಳನ್ನು ಪ್ರಯತ್ನಿಸಿ ಅಂತ ಈ ಒಂದು 2 ರಿಂದ 3 ಲೆಕ್ಕಗಳನ್ನು ಕೊಟ್ಟಿದ್ದೇನೆ. ಮನೆಯಲ್ಲಿ ಇವನ್ನು ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಮೊತ್ತ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರದ ಮೇಲೆ 2 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. 5, 10, 15 ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 6, 10, 14 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. 2, 7, 12 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇದಿಷ್ಟು 2 ಅಂಕಗಳ ಮೊದಲ ಪ್ರಶ್ನೆಯಾಗಿದ್ದು, 2 ಅಂಕಗಳ ಎರಡನೇ ಪ್ರಶ್ನೆ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಂದರೆ ಯಾವುದೋ ಒಂದು ಸಂಖ್ಯೆ ಕೊಟ್ಟು ಈ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಡ್ತಾರೆ. ನಾನಿಲ್ಲಿ ಒಂದೇ ರೀತಿಯ ಲೆಕ್ಕವನ್ನು ಚಿಹ್ನೆಯನ್ನು ಚೇಂಜ್ ಮಾಡುವುದರ ಮೂಲಕ, ಚಿಹ್ನೆಯನ್ನು ಬದಲಿಸುವುದರ ಮೂಲಕ ಒಂದೇ ರೀತಿಯ 2 ಲೆಕ್ಕಗಳನ್ನು ನಾನಿಲ್ಲಿ ವರ್ಕ್ ಮಾಡಿದ್ದೇನೆ. ಇದನ್ನು ನೋಡಿರಿ. 3 + √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, 3 - √5 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಎರಡನ್ನೂ ಒಂದೇ ಕಡೆಗೆ ಬರೆದಿದ್ದೇನೆ. √5 = p/q - 3. √5 ಈಸ್ ನಾಟ್ ಈಕ್ವಲ್ ಟು √5 ಈಸ್ ನಾಟ್ ಈಕ್ವಲ್ ಟು p - 3q/q ಆಗಿರುತ್ತೆ. ದೇರ್ಫೋರ್ √5 ಒಂದು ಅಭಾಗಲಬ್ಧ ಸಂಖ್ಯೆ, p - 3q/q ಒಂದು ಭಾಗಲಬ್ಧ ಸಂಖ್ಯೆ. ಇದು ಸಾಧ್ಯವಿಲ್ಲ, ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಬಲಗಡೆ ಇನ್ನೊಂದು ಲೆಕ್ಕ ಇದೆ ನೋಡಿರಿ. 3 - √5 = p/q. 3 - p/q = √5 ಆಗುತ್ತೆ. ಯಾಕಂದರೆ -√5 ಬಲಗಡೆ ಹೋದಾಗ +√5 ಆಗುತ್ತೆ. ಬಲಗಡೆಯಲ್ಲಿರುವ p/q ಎಡಗಡೆ ಬಂದಾಗ -p/q ಆಗುತ್ತೆ. ಇಲ್ಲಿ ಲಸ ತೆಗೆದಾಗ 3q - p/q = √5. ಈ ಎರಡೂ ಸಮೀಕರಣಗಳು ಸಮ ಆಗಿರೋದಿಲ್ಲ. ಯಾಕಂದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ, 3q - p/q ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದು ಸಾಧ್ಯವಿಲ್ಲ, ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 - √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದೇ ರೀತಿ ಲೆಕ್ಕಗಳು ಇನ್ನೂ 2 ರಿಂದ 3 ಲೆಕ್ಕಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದೇ ರೀತಿ ಹಲವಾರು ಲೆಕ್ಕಗಳು ಚಿಹ್ನೆಯನ್ನು ಚೇಂಜ್ ಮಾಡುವುದರ ಮೂಲಕ ಲೆಕ್ಕವನ್ನು ಮಾಡಿದರೆ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಲೆಕ್ಕಗಳಲ್ಲಿ 2 ಅಂಕಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಇವುಗಳನ್ನು ಮನೆಯಲ್ಲಿ ಪ್ರಯತ್ನಿಸಿ. 5 + √2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 - √2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 + √3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದೇ ರೀತಿ 5 - √3 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 ಅಂಕದ ಎರಡನೇ ಪ್ರಶ್ನೆ ಇದಾಗಿದ್ದು, 2 ಅಂಕದ ಮೂರನೇ ಪ್ರಶ್ನೆ, ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನದಲ್ಲಿ 2 ಅಂಕದ ಲೆಕ್ಕಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಯಾವ ರೀತಿ? ಇಲ್ಲೂ ಕೂಡ 2 ರೀತಿ ಲೆಕ್ಕಗಳನ್ನು ಕೊಟ್ಟಿರ್ತೇನೆ. ಮೊದಲ ರೀತಿ ಲೆಕ್ಕ ವಿರುದ್ಧ ಚಿಹ್ನೆ ಇರುವಂಥ ಲೆಕ್ಕ. ಅಂದರೆ +y - y ಇದ್ದಾಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಂಡು ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2x + 1x 3x ಆಗುತ್ತೆ. 10 + 2 12. 3x = 12 ಆದಾಗ x = 12/3. 3 × 3 = 12. ಈ ಒಂದು 4 x ನ ಬೆಲೆ 4ನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿದಾಗ ನಮಗೆ y ನ ಬೆಲೆ ಎಷ್ಟು ಬರುತ್ತಪ್ಪ ಅಂದರೆ 2 ಬರುತ್ತೆ. ಇದು ಒಂದನೇ ಮಾದರಿ ಲೆಕ್ಕ. ಎರಡನೇ ಟೈಪ್ ಲೆಕ್ಕ ಯಾವುದಪ್ಪ ಅಂದರೆ, ಇಲ್ಲಿ ನೋಡಿ, ಹಳೆಯ ಲೆಕ್ಕದಲ್ಲಿ ವಿರುದ್ಧ ಚಿಹ್ನೆಗಳಿದ್ವು. ಒಂದು ಪ್ಲಸ್ ಇತ್ತು, ಒಂದು ಮೈನಸ್ ಇತ್ತು. ಈ ಒಂದು ಎರಡನೇ ಲೆಕ್ಕದಲ್ಲಿ 2 ಪ್ಲಸ್ ಇದ್ದಾವೆ. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು
ಎರಡನೇ ಸಮೀಕರಣದ ಕೆಳಗೆ ಚಿಹ್ನೆಯನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಎರಡನೇ ಸಮೀಕರಣದಲ್ಲಿ ಏನಾದರೂ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಅದರ ಪ್ರಕಾರ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ, ಪ್ಲಸ್ ವೈ ಮೈನಸ್ ವೈ ಆಗುತ್ತೆ, ಪ್ಲಸ್ 8 ಮೈನಸ್ 8 ಆಗುತ್ತೆ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆದಾಗ 2 ಎಕ್ಸ್ನಲ್ಲಿ 1 ಎಕ್ಸನ್ನು ಕಳೆದಾಗ 1 ಎಕ್ಸ್ ಉಳಿಯುತ್ತೆ. 11ರಲ್ಲಿ 8 ಕಳೆದಾಗ 3 ಉಳಿಯುತ್ತೆ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸ್ನ ಬೆಲೆ 3ಅನ್ನು ಸಮೀಕರಣ 1 ಅಥವಾ 2ರಲ್ಲಿ ಆದೇಶ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 8. ಎಕ್ಸ್ನ ಬೆಲೆಯನ್ನು 3ಅನ್ನು ಆದೇಶ ಮಾಡಿದಾಗ 3 ಪ್ಲಸ್ ವೈ ಈಸ್ ಈಕ್ವಲ್ ಟು 8. ವೈ ಈಸ್ ಈಕ್ವಲ್ ಟು 8 ಮೈನಸ್ 3. 8ರಲ್ಲಿ 3 ಕಳೆದ್ರೆ 5 ಆಗುತ್ತೆ. ಇದೇ ರೀತಿ ಇವುಗಳನ್ನು ಪ್ರಯತ್ನಿಸಿ. ಈ ಎರಡು ಲೆಕ್ಕಗಳನ್ನು ಪ್ರಯತ್ನಿಸಿದರೆ ಸಂಪೂರ್ಣ 2 ಅಂಕಗಳನ್ನು ವರ್ಜಿಸುವ ವಿಧಾನದಲ್ಲಿ ನಿಮ್ಮದಾಗಿಸ್ಕೊಳ್ಬೋದು. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 8, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಪ್ಲಸ್ ವೈ ಈಸ್ ಈಕ್ವಲ್ ಟು 6, 2x ಮೈನಸ್ ವೈ ಈಸ್ ಈಕ್ವಲ್ ಟು 2. ಇದಿಷ್ಟು 2 ಅಂಕಗಳ ವರ್ಜಿಸುವ ವಿಧಾನದ ಪ್ರಶ್ನೆಯಾಗಿದೆ. 2 ಅಂಕದ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ವರ್ಗ ಸಮೀಕರಣದ ಶೋಧಕಗಳನ್ನು ಕಂಡುಹಿಡಿದು ಶೋಧಕದ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯುವುದು. ಇಲ್ಲಿ ಶೋಧಕದ ಲೆಕ್ಕಗಳನ್ನು ಮಾಡೋದಕ್ಕಿಂತ ಮುಂಚೆ ಶೋಧಕದ ಸೂತ್ರ ಎಲ್ಲರಿಗೂ ಗೊತ್ತಿರಬೇಕು. ಶೋಧಕದ ಸೂತ್ರ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇನ್ನೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಯಾವುದಪ್ಪ ಅಂದರೆ ಶೋಧಕವು ಯಾವಾಗಲೂ 0 ಬಂತಪ್ಪ ಅಂದರೆ ಮೂಲಗಳು ಸಮನಾಗಿರುತ್ತೆ. ಶೋಧಕದ ಬೆಲೆ 0ಗಿಂತ ಚಿಕ್ಕದು ಬಂದರೆ ಅಂದರೆ ಮೈನಸ್ ವ್ಯಾಲ್ಯೂ ಬಂದರೆ -1, -2, -3 ಬಂದರೆ ಯಾವುದೇ ಮೂಲಗಳು ಇರುವುದಿಲ್ಲ. ಶೋಧಕದ ಬೆಲೆ 0ಗಿಂತ ಹೆಚ್ಚು ಬಂತೆ ಅಂದರೆ 1, 2, 3, 4 ಬಂತು ಅಂದರೆ 2 ಭಿನ್ನವಾದ ಮೂಲಗಳಿರ್ತವೆ. ಈ 2 ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಶೋಧಕವನ್ನು ಕಂಡುಹಿಡಿಯೋ ಸೂತ್ರದಲ್ಲಿ 2 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಬೋದು. ಮಾದರಿ ಸಮಸ್ಯೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3, ಎ ಬೆಲೆ 1, ಬಿ ಬೆಲೆ 2, ಸಿ ಬೆಲೆ 3, ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಡೆಲ್ಟಾ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಮೈನಸ್ 4 ಇಂಟು 3, 4ರಲ್ಲಿ 12 ಕಳೆದ್ರೆ -8 ಆಗುತ್ತೆ. ಡೆಲ್ಟಾ ಬೆಲೆ ಮೈನಸ್ ಇದೆ ಅಂದರೆ 0ಗಿಂತ ಚಿಕ್ಕದಾಗಿದೆ. ಹಾಗಾಗಿ ಇವಕ್ಕೆ ಯಾವುದೇ ವಾಸ್ತವ ಮೂಲಗಳು ಹೊಂದಿರುವುದಿಲ್ಲ. ಇದೇ ರೀತಿ ಎರಡನೇ ಲೆಕ್ಕನೂ ಅಷ್ಟೇ. ಬಿ ಸ್ಕ್ವೇರ್ ಮೈನಸ್ 4ac ಹಾಕಿದಾಗ ಎ ಬೆಲೆ 2, ಬಿ ಬೆಲೆ -4, ಸಿ ಬೆಲೆ 5 ಹಾಕಿದಾಗ 16ರಲ್ಲಿ 40 ಕಳೆದಾಗ -24 ಬರುತ್ತೆ. ಈ -24 ಅನ್ನೋದು 0ಗಿಂತ ಚಿಕ್ಕದಾಗಿರೋದ್ರಿಂದ ಈ ಒಂದು ವರ್ಗ ಸಮೀಕರಣ ಯಾವುದೇ ಮೂಲಗಳನ್ನು ಹೊಂದಿರುವುದಿಲ್ಲ. ಶೋಧಕದ ಲೆಕ್ಕವನ್ನು ಮಾಡುವಾಗ ಶೋಧಕದ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಅದೇ ರೀತಿ ಕಡ್ಡಾಯವಾಗಿ ಮೂಲಗಳ ಸ್ವಭಾವವನ್ನು ಬರೆದರೆ ಮಾತ್ರ 2 ಅಂಕಗಳನ್ನು ಕಂಡುಹಿಡಿಬೋದು. ಹಾಗಾಗಿ 3ನೇ ಲೆಕ್ಕ 2x ಸ್ಕ್ವಯರ್ ಮೈನಸ್ 6x ಪ್ಲಸ್ 3. ಇಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿದಾಗ 36ರಲ್ಲಿ 24 ಕಳೆದ್ರೆ 12 ಬರುತ್ತೆ. 12 0ಗಿಂತ ದೊಡ್ಡದಾಗಿರೋದ್ರಿಂದ 2 ಭಿನ್ನವಾದ ಮೂಲಗಳನ್ನು ಹೊಂದಿರುತ್ತೆ. ಅದೇ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಈಕ್ವಲ್ ಟು 0. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಶೋಧಕದ ಸೂತ್ರ ಹಾಕಿದಾಗ ಬಿ ಸ್ಕ್ವೇರ್ ಮೈನಸ್ 4ac ಬೆಲೆ 36ರಲ್ಲಿ 36 ಕಳೆದ್ರೆ 0 ಆಗುತ್ತೆ. ಇಲ್ಲಿ ಶೋಧಕದ ಬೆಲೆ 0 ಆಗಿರುತ್ತೆ. ಹಾಗಾಗಿ ಮೂಲಗಳು ವಾಸ್ತವ ಮತ್ತು ಸಮನಾಗಿರುತ್ತೆ. ನೆಕ್ಸ್ಟ್ ಲೆಕ್ಕ 4x ಸ್ಕ್ವೇರ್ ಮೈನಸ್ 3x ಪ್ಲಸ್ 5 ಈಕ್ವಲ್ ಟು 0. ಎ ಬೆಲೆ 4, ಬಿ ಬೆಲೆ -3, ಸಿ ಬೆಲೆ 5. ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಹಾಕಿಕೊಂಡಾಗ 9 ಮೈನಸ್ 80, 9ರಲ್ಲಿ 80 ಕಳೆದಾಗ -71 ಆಗುತ್ತೆ. ಡೆಲ್ಟಾ ಬೆಲೆ 0ಗಿಂತ ಚಿಕ್ಕದಾಗಿದೆ. ಇದಕ್ಕೆ ಯಾವುದೇ ಮೂಲಗಳು ಇರುವುದಿಲ್ಲ. ಇದಿಷ್ಟು 2 ಅಂಕದ ಪ್ರಶ್ನೆ ಆಗಿದ್ದು 4 ಅಂಕದ ಒಂದು ಪ್ರಶ್ನೆ ಇದೆ. ಯಾವುದಪ್ಪ ಅಂದರೆ ನಕ್ಷಾ ವಿಧಾನ. ಇಲ್ಲಿವರೆಗೂ 2 ಅಂಕದ 4 ಪ್ರಶ್ನೆ ಆದವು. 2 4 8, 4 ಅಂಕದ ಗ್ರಾಫ್ 8 4 12 ಆಗುತ್ತೆ. ನಕ್ಷಾ ವಿಧಾನದಲ್ಲೂ ಕೂಡ 2 ರೀತಿಯ ಲೆಕ್ಕಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಮೊದಲಿಗೆ ಬಲಗಡೆ ಇರುವ ಬೆಲೆ 5ಕ್ಕಿಂತ ಹೆಚ್ಚಾಗಿದೆ. ಅಬ್ಸರ್ವ್ ಮಾಡಿರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 6 5ಕ್ಕಿಂತ ಹೆಚ್ಚಾಗಿದೆ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಇದು ಕೂಡ ಬಲಗಡೆ ಇರುವ ಬೆಲೆ 5ಕ್ಕಿಂತ ಹೆಚ್ಚಾದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 6 ಆಗುತ್ತೆ, ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 6 ಆಗುತ್ತೆ. ಇದರಲ್ಲಿ ಎರಡನೇ ಸಮೀಕರಣ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಆದಾಗ ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 8 ಆಗುತ್ತೆ. ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 4 ಆಗುತ್ತೆ. ಯಾಕಂದರೆ 2 4 8. ಇದರ ಪ್ರಕಾರ ನಾವು ಗ್ರಾಫ್ನ ಬರೆದಾಗ ಇಲ್ಲಿ ಯಾವುದೇ ರೀತಿ ಸ್ಕೇಲ್ನ ಕಡ್ಡಾಯವಾಗಿ ಬರೀಲೇಬೇಕಾಗತ್ತೆ. ಇಲ್ಲಿ ಸ್ಕೇಲ್ನ ಬರೀಲಿಲ್ಲ ಅಂದರೆ 1 ಅಂಕ ಕಟ್ ಮಾಡ್ತಾರೆ. ಇಲ್ಲಿ ಬೆಲೆಗಳನ್ನು ಇಲ್ಲಿ ನಕ್ಷೆಯಲ್ಲಿ ಬರೆದಾಗ ಎಕ್ಸ್ನ ಬೆಲೆ 2, ವೈನ ಬೆಲೆ 4 ಬರುತ್ತೆ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ, ವೈ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು 1 ಮೂಲಮಾನ ಹಾಕಿಕೊಂಡಾಗ ನನಗೆ ಎಕ್ಸ್ನ ಬೆಲೆ 2 ಬರುತ್ತೆ, ವೈನ ಬೆಲೆ 4 ಬರುತ್ತೆ. ಇದು ಒಂದು ರೀತಿಯ ಗ್ರಾಫ್ ಲೆಕ್ಕಗಳಾದರೆ ಇನ್ನೊಂದು ರೀತಿಯ ಲೆಕ್ಕ ಇದೆ ನೋಡ್ರಿ. ಇಲ್ಲಿ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ಬಲಗಡೆ ಇರುವ ಬೆಲೆ ಸಮೀಕರಣ 1 5ಕ್ಕಿಂತ ಹೆಚ್ಚಿದೆ. ಸಮೀಕರಣ 2ರಲ್ಲಿ ಬಲಗಡೆ ಇರುವ ಬೆಲೆ 5ಕ್ಕಿಂತ ಕಡಿಮೆ ಇದೆ, ಅಂದರೆ 1 ಇದೆ.
ಇಲ್ಲಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ನಿಮಗೊಂದು ಟ್ರಿಕ್ಸ್ ಹೇಳ್ಕೊಡ್ತಾನೆ. ಇಲ್ಲಿ ಸಮೀಕರಣ 1ನ್ನು ಆ್ಯಸ್ ಇಟ್ ಈಸ್ ಬರೆಯೋಣ. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ ಏನಾಗುತ್ತೆ 8 ಆಗುತ್ತೆ. ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 4 ಆಗುತ್ತೆ. ಇದು ನಿಮಗೆ ಸುಲಭವಾಗಿ ಸಿಗುತ್ತೆ. ಸಮೀಕರಣ 2ರಲ್ಲಿ ನೋಡಿರಿ, ಬಲಗಡೆ ಇರುವ ಬೆಲೆ 5ಕ್ಕಿಂತ ಚಿಕ್ಕದಿದೆ. 5ಕ್ಕಿಂತ ಚಿಕ್ಕದಾದಾಗ ನಿಮಗೆ ಡೈರೆಕ್ಟಾಗಿ ವೈನ ಬೆಲೆ 5 ಅಂತ ಹಾಕಿಕೊಳ್ಳಿ. ಆವಾಗ ನೋಡಿರಿ ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ 1 ಬಂತು. ನೆಕ್ಸ್ಟ್ ವೈನ ಬೆಲೆ 5 ಹಾಕಿಕೊಳ್ಳ್ರಿ. ನೀವೇನು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಾದರೂ ಬಲಗಡೆ ಇರುವ ಬೆಲೆ 5ಕ್ಕಿಂತ ಚಿಕ್ಕದಿತ್ತಪ್ಪ ಅಂದರೆ ಇಲ್ಲಿ ನೋಡಿರಿ 1 ಇದೆ. ಹಾಗಾಗಿ ವೈನ ಬೆಲೆ 5 ಹಾಕಿಕೊಳ್ಳ್ರಿ. ವೈನ ಬೆಲೆ 5ನ್ನು ಆದೇಶ ಮಾಡಿದಾಗ ಎಕ್ಸ್ ಮೈನಸ್ 5 = 1 ಆಗುತ್ತೆ. -5 ಬಲಗಡೆ ಹೋದಾಗ +5 ಆಗುತ್ತೆ. ಎಕ್ಸ್ = 6 ಆಗುತ್ತೆ. ಎಕ್ಸ್ = 6 ಯಾವಾಗ ಆಗುತ್ತೆ? ವೈನ ಬೆಲೆ 5 ಹಾಕಿಕೊಂಡಾಗ. ಆ ಒಂದು ಗ್ರಾಫ್ನ ಬೆಲೆಗಳನ್ನು ಇಲ್ಲಿ ಗ್ರಾಫ್ನಲ್ಲಿ ಬರೆದಾಗ ನಮಗೆ ಎಕ್ಸ್ನ ಬೆಲೆ 3, ವೈನ ಬೆಲೆ 2 ಬರುತ್ತೆ. ಇಲ್ಲೂ ಕೂಡ ಸ್ಕೇಲ್ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 1 ಮೂಲಮಾನ, ವೈ ಅಕ್ಷ 1 ಸೆಂಟಿಮೀಟರ್ = 1 ಮೂಲಮಾನ ಬರುತ್ತೆ. ಎಕ್ಸ್ = 3, ವೈ = 2 ಬರುತ್ತೆ. ಇದಿಷ್ಟು 4 ಅಂಕದ ಪ್ರಶ್ನೆ ಆಗಿದ್ದು, ಇಲ್ಲಿವರೆಗೂ 2 ಅಂಕದ 4 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಅಂದರೆ 12 ಅಂಕದ ಪ್ರಶ್ನೆ ಆಗಿದ್ದು ಕೇವಲ 5 ಪ್ರಶ್ನೆಯಿಂದ. 6ನೇ ಪ್ರಶ್ನೆ ಸಂಖ್ಯಾಶಾಸ್ತ್ರದಿಂದ ಬರುತ್ತೆ. ಸರಾಸರಿ ಅಥವಾ ಬಹುಲಕ, ಸರಾಸರಿ ಮತ್ತು ಬಹುಲಕವನ್ನು ಕಡ್ಡಾಯವಾಗಿ ಕಲಿತುಕೊಂಡರೆ 2ರಲ್ಲಿ 1 ಲೆಕ್ಕ ಇರುತ್ತೆ. ಆ ಒಂದು ಸರಾಸರಿ ಕಂಡುಹಿಡಿಯುವ ಸೂತ್ರ ಸರಾಸರಿ = σfx/σf. ಅದೇ ರೀತಿ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ ಬಹುಲಕ L + f1 - f0 2 ಟೈಮ್ಸ್ ಆಫ್ f1 - f0 f2 ಇಂಟು ಹೆಚ್ಚಾಗತ್ತೆ. ಸರಾಸರಿ ಹೆಂಗೆ ಕಂಡುಹಿಡಿಯೋದಪ್ಪ ಅಂದರೆ ವರ್ಗಾಂತರ ಆವೃತ್ತಿ ಅವರೇ ಕೊಡ್ತಾರೆ. ಮಧ್ಯ ಬಿಂದುವನ್ನು ಕಂಡುಹಿಡಿಯೋಣ. ಮಧ್ಯ ಬಿಂದುನ xi ಅಂತ ಬರ್ಕೊಳ್ರಿ. fi ಗುಣಿಸಿದಾಗ σfi ಸಿಗುತ್ತೆ. ಈ σfi ನ σfi ನ ಜೊತೆಗೆ ಭಾಗಿಸಿದಾಗ ನನಗೆ ಸರಾಸರಿ ಸಿಗುತ್ತೆ. ಅದೇ ರೀತಿ ಬಹುಲಕ ಮಾದರಿ ಸಮಸ್ಯೆಗಳು ಹಿಂಗಿದ್ದಾವೆ. ಇವುಗಳನ್ನು ಮನೆಯಲ್ಲಿ ಬಿಡಿಸಿ 3 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ರಿ. ಲೆಕ್ಕಗಳನ್ನು ಮಾಡಿ. ಮುಂದಿನದಾಗಿ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ L + ಬ್ರಾಕೆಟ್ ಓಪನ್ f1 - f0 2 ಟೈಮ್ಸ್ ಆಫ್ f1 f0 f2 ಮೈನಸ್ ಹಾಕಿ ಇಂಟು h. ಇಲ್ಲಿ ಯಾವುದೇ ರೀತಿ ಸರಾಸರಿಯಲ್ಲಿ ನಮಗೆ ವರ್ಕ್ ಜಾಸ್ತಿ ಇರುತ್ತೆ, ಆದರೆ ಬಹುಲಕದಲ್ಲಿ ನಾವೇನು ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇಲ್ಲಿ ಆವೃತ್ತಿನ ಅಬ್ಸರ್ವ್ ಮಾಡಿರಿ. ಅತ್ಯಂತ ಹೆಚ್ಚಿನ ಆವೃತ್ತಿ ಯಾವುದಿರುತ್ತೋ ಅದು f1 ಆಗುತ್ತೆ. ಅದರ ಹಿಂದಿರೋದು f0 ಆಗುತ್ತೆ. f1 ಮುಂದಿರೋದು f2 ಆಗುತ್ತೆ. f1ನಲ್ಲಿ ವರ್ಗಾಂತರನ ನೀವು ಗುರ್ತು ಮಾಡಿದಾಗ ಈ 40 L ಬೆಲೆ 40 ಆಗುತ್ತೆ. ಹೆಚ್ ಬೆಲೆ ಅಂದರೆ ವರ್ಗಾಂತರದ ಗಾತ್ರ 10 ಆಗುತ್ತೆ. L ಬೆಲೆ 40 ಆಗುತ್ತೆ. ಇಲ್ಲಿ ಸೂತ್ರದ ಅನ್ವಯ ಬೆಲೆಗಳನ್ನು ಆದೇಶ ಮಾಡಿದಾಗ ಬಹುಲಕವನ್ನು ಸಿಗುತ್ತೆ. ಬಹುಲಕಕ್ಕೆ ಸಂಬಂಧಿಸಿದಂತೆ ಮಾದರಿ ಸಮಸ್ಯೆಗಳು ಹೀಗಿವೆ. ಇವುಗಳನ್ನು ದಿನನಿತ್ಯ ಒಂದೊಂದು ಲೆಕ್ಕಗಳನ್ನು ಬಿಡಿಸಿದಾಗ ಒಟ್ಟು ನಿಮಗೆ ಇಲ್ಲಿ 6 ಪ್ರಶ್ನೆಗಳು ಸಿಗ್ತವೆ. 2 ಅಂಕದ 4 ಪ್ರಶ್ನೆಗಳು, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ದಿನನಿತ್ಯ ನೀವು ಒಂದು ಪ್ರಶ್ನೆಯಿಂದ 2 ಸಮಸ್ಯೆಗಳನ್ನು ಬಿಡಿಸಿ ಒಂದು ಕಾನ್ಸೆಪ್ಟ್ನಿಂದ. ಅಂದರೆ ವರ್ಜಿಸುವ ವಿಧಾನದಲ್ಲಿ ದಿನನಿತ್ಯ 2 ಲೆಕ್ಕ ಮಾಡಿರಿ. ಅಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸಿ ಎಂಬುದರಲ್ಲಿ 2 ಲೆಕ್ಕಗಳನ್ನು ಮಾಡಿರಿ. ಅದೇ ರೀತಿ ಬಹುಲಕವನ್ನು 2 ಲೆಕ್ಕ ಮಾಡಿರಿ. ಸರಾಸರಿ 2 ಲೆಕ್ಕಗಳನ್ನು ಮಾಡಿರಿ. ಇದೇ ರೀತಿ ದಿನನಿತ್ಯ 2 ಲೆಕ್ಕಗಳನ್ನು ಮಾಡಿದರೆ ಕೇವಲ 6 ಪ್ರಶ್ನೆಗಳಿಂದ 15 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.